Hello students, today let's start the third unit of your syllabus, that is Q. Okay, Q means already you know that stack. So stack means first in last out. So Q ಏನು ಅಂದ್ರೆ first in first out, first in first out ಅಂತ ಅಂತೀರಾ. ಅಂದ್ರೆ ನೀವು ಕ್ಯೂ ಇವಾಗ ಯಾವುದೋ ಒಂದು ಟಿಕೆಟ್ ತಗೊಳಕ್ಕೆ, ಓಕೆ, ಮೂವಿಯಲ್ಲಿ ಟಿಕೆಟ್ ತಗೊಳೋದಕ್ಕೆ ನಿಂತಿರ್ತೀರ ಅಂದ್ರೆ ಫಸ್ಟ್ ಯಾರು ನಿಂತಿರ್ತಾರೋ ಅವರಿಗೆ ಫಸ್ಟ್ ಸಿಗುತ್ತೆ ಟಿಕೆಟ್ ಅಂಡ್ ದೆನ್ ಫಸ್ಟ್ ಔಟ್ ಆಗ್ತದೆ. ಸೊ ಫಸ್ಟ್ ಇನ್ ಫಸ್ಟ್ ಔಟ್, ಕ್ಯೂಗೆ ಏನಂತೀವಿ ಫಸ್ಟ್ ಇನ್ ಫಸ್ಟ್ ಔಟ್ ಅಂತ ಅಂತೀವಿ. ಸೊ ಡೆಫಿನೇಷನ್ ಆಫ್ ಕ್ಯೂ ಇಸ್ ಇಟ್ ಇಸ್ ಎ ನಾನ್ ಪ್ರಿಮಿಟಿವ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್. ನಿಮಗೆ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದೀನಿ, ನಾನ್ ಪ್ರಿಮಿಟಿವ್ ಅಲ್ಲಿ ಸ್ಟ್ಯಾಕ್ಸ್ ಕ್ಯೂಸ್ ಎಲ್ಲ ಬರುತ್ತೆ, ಲೀನಿಯರ್ ಅಲ್ಲಿ. It is a non-primitive linear data structure, collection of homogeneous data, means similar type of data na collect ಮಾಡುತ್ತೆ ಯಾವುದು queue. So where insertion and deletion will take place at different ends. Understood? Stacking queue ಗೆ ಏನು ಡಿಫರೆನ್ಸ್ ಅಂದ್ರೆ ಅಲ್ಲಿ ಇನ್ಸರ್ಷನ್ ಡಿಲೀಷನ್ ಒಂದೇ ಎಂಡ್ ಅಲ್ಲಿ ಆಗುತ್ತೆ, that is stop. But here insertion and deletion will take place at different end. Insertion will takes place at the rear end. Okay, so insertion ellagutte rear end alli and then front end alli deletion. Two ends irutte illi. Okay, so the Q means it is a non-linear non-primitive linear data structure, a collection of homogeneous data. Here insertion and deletion will take place at different ends. Insertion will take place at rear end and deletion will take place at front end. So first thing is the Q andre idu 0 1 2 3. So for example take Q size is 4. Avaga size elinda start agutte 0 1 2 3 inda. So first front and then rear. Front is equal to -1 and then rear is equal to -1 initially. So ನೀವು ಇನ್ಸರ್ಟ್ ಮಾಡುವಾಗ ರೇರ್ ಏನಾಗುತ್ತೆ ಪ್ಲಸ್ ಅಂದ್ರೆ ಇನ್ಕ್ರಿಮೆಂಟ್ ಆಗುತ್ತೆ. ಸೊ ಅವಾಗ ನೀವು ಏನು 10 ಅಂತ ಇನ್ಸರ್ಟ್ ಮಾಡಿ. ಅಂಡರ್ಸ್ಟುಡ್? ಸೊ ನೆಕ್ಸ್ಟ್ ರೇರ್ ನ ಇನ್ಕ್ರಿಮೆಂಟ್ ಮಾಡ್ತೀರಾ, ಸೊ 20 ಅಂಡ್ ದೆನ್ ಮತ್ತೆ ಇನ್ಕ್ರಿಮೆಂಟ್ ಮಾಡ್ತೀರಾ 30 ಅಂಡ್ ದೆನ್ ಮತ್ತೆ ಇನ್ಕ್ರಿಮೆಂಟ್ ಮಾಡ್ತೀರಾ, ಸೊ 40. ಸೊ ಫಸ್ಟ್ ಇನ್ ಯಾವ್ದಾಗಿತ್ತು 10, ಲಾಸ್ಟ್ ಇನ್ ಯಾವ್ದಾಗಿತ್ತು 40. ಅಂಡರ್ಸ್ಟುಡ್? ಸೊ ಬಟ್ ಫ್ರಂಟ್ ನೋಡ್ರಿ ಇನ್ನು -1 ಅಲ್ಲೇ ಇದೆ. ಸೊ ರೇರ್ ಎಲ್ಲಿಗೆ ಬಂತು ಇವಾಗ, ಸೊ ಥರ್ಡ್ ಪೊಸಿಷನ್ ಗೆ ಬಂತು. ಸೊ ಫ್ರಂಟ್ ಎಲ್ಲಿದೆ -1 ಅಲ್ಲಿದೆ. ಸೊ ನೀವು ಡಿಲೀಷನ್ ಮಾಡಬೇಕು ಅಂದ್ರೆ ಫ್ರಂಟ್ ಎಂಡ್ ನ ಇನ್ಕ್ರಿಮೆಂಟ್ ಮಾಡ್ತಾ ಹೋಗ್ಬೇಕು, ಇಲ್ಲಿ ಡಿಕ್ರಿಮೆಂಟ್ ಇಲ್ಲ. ಸೊ ಫಾರ್ ಡಿಲೀಷನ್ ಅಂಡ್ ಇನ್ಸರ್ಷನ್ ಯು ಹ್ಯಾವ್ ಟು ಇನ್ಕ್ರಿಮೆಂಟ್ ದ ರೇರ್ ಎಂಡ್ ಅಂಡ್ ಫ್ರಂಟ್ ಎಂಡ್. ದೇರ್ ಇಸ್ ನೋ ಡಿಕ್ರಿಮೆಂಟ್ ಇನ್ ದ ಕ್ಯೂಸ್. ಓಕೆ, ಸೊ ಇವಾಗ ಡಿಲೀಟ್ ಮಾಡಬೇಕು ಅಂದ್ರೆ ಏನ್ ಮಾಡ್ತೀರಾ, ಸೊ ಫ್ರಂಟ್ ಎಂಡ್ ನ ಇನ್ಕ್ರಿಮೆಂಟ್ ಮಾಡ್ತೀರಾ. ಸೊ ಅವಾಗ ಇದು ಡಿಲೀಟ್ ಮಾಡ್ತೀರಾ. ಅಂಡರ್ಸ್ಟುಡ್? ಸೊ ಫಸ್ಟ್ ಇನ್ ಆಗಿತ್ತು ಅದೇ ಫಸ್ಟ್ ಔಟ್ ಆಯ್ತು. ಸೊ ಫಸ್ಟ್ ಇನ್ ಯಾವ್ದಾಗಿತ್ತು 10. ಸೊ ಫಸ್ಟ್ ಔಟ್ ಯಾವ್ದಾಯ್ತು 10. ಸೊ ಅಥವಾ ಫಿಫೋ ಅಂತ ನೋಡ್ತೀವಿ, ಲಾಸ್ಟ್ ಇನ್ ಲಾಸ್ಟ್ ಔಟ್ ಅಂತ ನೋಡ್ತೀವಿ. ಫಸ್ಟ್ ಇನ್ ಫಸ್ಟ್ ಔಟ್ ಅಥವಾ ಲಾಸ್ಟ್ ಇನ್ ಲಾಸ್ಟ್ ಔಟ್ ಅಂತ ನೋಡ್ತೀವಿ. ಸೊ ಲಾಸ್ಟ್ ಇನ್ ಹಿಂಗೆ ಫ್ರಂಟ್ ಎಂಡ್ ನೆಕ್ಸ್ಟ್ 1 ಗೆ ಹೋದ್ರೆ ಇದು 20 ಡಿಲೀಟ್ ಆಗುತ್ತೆ. ಸೊ 2 ಹೋದ್ರೆ ಡಿಲೀಟ್ ಆಗುತ್ತೆ. ಸೊ 3 ಹೋದ್ರೆ 40 ಡಿಲೀಟ್ ಆಗುತ್ತೆ. ನೋಡ್ರಿ ಲಾಸ್ಟ್ ಇನ್ ಯಾವ್ದಾಗಿತ್ತು 40, ಲಾಸ್ಟ್ ಔಟ್ ಯಾವ್ದಾಯ್ತು 40. So this is about the queues, means insertion and deletion will take place at different sides. Insertion at rear end, deletion at front end. For insertion you have to increment the rear end, for deletion you have to you have to increment the front end. Understood? Insertion ge rear end na increment ಮಾಡ್ತೀರಾ, deletion ge front end na increment ಮಾಡ್ತೀರಾ. Okay, this is about the queues. So next let's see operations. So ಏನೇನ್ ಆಪರೇಷನ್ಸ್ ಇರುತ್ತೆ ಅಂತ. ಇವಾಗ ಸ್ಟ್ಯಾಕ್ ಅಲ್ಲಿ ಪುಶ್ ಪಾಪ್ ಡಿಸ್ಪ್ಲೇ ಇತ್ತಲ್ವಾ, ಸೊ ಸೇಮ್ ಆಪರೇಷನ್ಸ್ ಆಫ್ ಕ್ಯೂ ಆರ್ ಇನ್ಸರ್ಟ್ ಡಿಲೀಟ್ ಅಂಡ್ ಡಿಸ್ಪ್ಲೇ ಅಂತ ಆಪರೇಷನ್. ಫಸ್ಟ್ ಆಪರೇಷನ್ ಇಸ್ ಇನ್ಸರ್ಟ್. ಸೊ ಇಲ್ಲಿ ಏನು ಬೇರೆ ಏನಿಲ್ಲ, ಇನ್ಸರ್ಟ್ ಅಂತಾನೆ ಅಂತೀವಿ. ಕ್ಯೂ ಪುಶ್ ಅಂತ ಅನ್ನಲ್ಲ, ಕ್ಯೂ ಅಲ್ಲಿ ಇನ್ಸರ್ಟ್ ಅಂತಾನೆ ಅಂತೀವಿ. ಸೊ ಫಾರ್ ಇನ್ಸರ್ಟ್ ಆಪರೇಷನ್ ಫಸ್ಟ್ ಏನ್ ಮಾಡಬೇಕು, ಸ್ಟೆಪ್ 1 ಕ್ಯೂ ಫುಲ್ ಇದೆಯಾ ಅಂತ ಚೆಕ್ ಮಾಡಬೇಕು. ಕ್ಯೂ ಫುಲ್ ಆಗಿದ್ರೆ ನೀವು ಮತ್ತೆ ಇನ್ಸರ್ಟ್ ಮಾಡಕ್ ಬರುತ್ತಾ, ನೋ ಅಲ್ವಾ, ಆಲ್ರೆಡಿ ಫುಲ್. ಮ್ಯಾಕ್ಸಿಮಮ್ ಸೈಜ್ ಎಷ್ಟಿದೆ ಕ್ಯೂದು 4 ಇದೆ. ಸೊ ನೀವು 4 ಆದ್ಮೇಲೆ ದೇರ್ ಇಸ್ ನೋ ಪ್ಲೇಸ್ ಟು ಇನ್ಸರ್ಟ್. ಅದಕ್ಕೆ ನೀವು ಫಸ್ಟ್ ಚೆಕ್ ಮಾಡ್ಬೇಕು ಇನ್ಸರ್ಟ್ ಮಾಡುವಾಗ ಕ್ಯೂ ಫುಲ್ ಇದೆಯಾ ಅಂತ.
If it is, if full means ಏನಂತ ಬರುತ್ತೆ, produce overflow result. Produce overflow ಅಂದ್ರೆ error display means there is no place to insert ಅಂತ display. Okay, and then if not full, so if not full means q not full means increment rear end. Increment rear end. Okay, rear end na increment. And then add data. So our rear end ಎಲ್ಲಿರುತ್ತೋ ಆ position ಗೆ data na add ಮಾಡ್ತೀವಿ. Okay, and then return success. Okay, this is the step to insert. First q full ಇದೆಯಾ ಚೆಕ್ ಮಾಡಬೇಕು. If it is full means it will produce error, there is no place to insert ಅಂತ. If it is not full means we have to increment the rear end. Insertion ಗೆ ಏನು ಮಾಡಬೇಕು, rear end ನ increment ಮಾಡ್ತಾರೆ. So increment the rear end and then rear end ಎಲ್ಲಿರುತ್ತೋ ಅಲ್ಲಿಗೆ data ನ add ಮಾಡ್ತೀರಾ and then return success means you are successfully insert the element to the queue. Okay, so next operation. So next operation is delete operation anta means you are deleting the information from the queue. So deleting ಏನು ಮಾಡಬೇಕು, queue empty na anta check ಮಾಡಬೇಕು. So queue is empty, check. So empty ಇದ್ರೆ so ಅಲ್ಲಿ ಏನು ಇಲ್ವೇ ಇಲ್ಲ ಎಲಿಮೆಂಟ್ಸ್ ಅಂದ್ರೆ ಅಲ್ಲಿಂದ ಏನು ಡಿಲೀಟ್ ಮಾಡ್ತೀರಾ ಅಲ್ವಾ. ಸೊ queue empty ಇದ್ರೆ ಎರರ್ ಬರುತ್ತೆ, ಏನಂತ there is no element to delete ಅಂತ. ಸೊ ಅದಕ್ಕೆ ನೀವು ಫಸ್ಟ್ ಏನು ಮಾಡಬೇಕು, queue empty ನಾ ಅಂತ ಚೆಕ್ ಮಾಡ್ತೀರಾ. If it is empty means produces underflow result means there is no element ಅಂತ. Produces underflow. Overflow ಅಂದ್ರೆ there is full ಆಗಿದೆ, ಏನು ಇಲ್ಲ ಅಲ್ಲಿ ಅಂದ್ರೆ underflow ಅಂತ ಅಂತೀವಿ. So next, if it is not empty, if not empty means access the data. Access the data where front is pointing. Front end ಎಲ್ಲಿರುತ್ತೋ ಅಲ್ಲಿದು front is pointing. So front end ಎಲ್ಲಿರುತ್ತೋ ಅಲ್ಲಿ ಆ ಪ್ಲೇಸ್ ಅಲ್ಲಿ ಇರೋ ಡೇಟಾನ ಆಕ್ಸೆಸ್ ಮಾಡ್ಕೊಳ್ತೀರಾ ಅಂದ್ರೆ ಡಿಲೀಟ್ ಮಾಡೋದ್ರಿಂದ. and then increment, fourth step, increment front end. So delete ಮಾಡಿದ್ಮೇಲೆ front end ನ next position ಗೆ increment ಮಾಡ್ತೀರಾ and then success. So you are successfully delete the element from the queue. So first empty ಇದೆಯಾ ಚೆಕ್ ಮಾಡ್ತೀರಾ. If it is empty means it will produce error. Not empty means front end ಅಲ್ಲಿ ಇರುತ್ತೋ ಅಲ್ಲಿರೋ ಡೇಟಾನ ಡಿಲೀಟ್ ಮಾಡುತ್ತೆ and then it will increment the front end and it will return the success. Okay, so these are all the steps to delete operation. So next, display operation. So display operation ಗೆ ಏನು ಮಾಡಬೇಕು ಅಂದ್ರೆ, so first queue empty, ಯಾಕಂದ್ರೆ ಡಿಸ್ಪ್ಲೇ ಮಾಡಬೇಕು ಅಂದ್ರೆ queue ಅಲ್ಲಿ ಎಲಿಮೆಂಟ್ಸ್ ಇರಬೇಕು. empty ಇದ್ರೆ ಏನು ಡಿಸ್ಪ್ಲೇ ಮಾಡ್ತೀರಾ ಅಲ್ವಾ. so first you have to check queue is empty ಅಂತ ಚೆಕ್ ಮಾಡಿ. so queue is empty ಅಂತ ಚೆಕ್ ಮಾಡಿ. if it is empty means, if empty means it will produce error. ಏನಂತ, there is no element to display ಅಂತ display. Okay, so next, if queue is not empty, if not empty means access the data where front is pointing. Access the data where front is pointing. front ಎಲ್ಲಿ ಪಾಯಿಂಟ್ ಮಾಡ್ತೀರಾ ಅದನ್ನ ನೀವು ಡಿಸ್ಪ್ಲೇ ಮಾಡ್ತೀರಾ ಅಂದ್ರೆ ಫ್ರಂಟ್ ಎಂಡ್ ಇಂದ. ಯಾಕಂದ್ರೆ ರೇರ್ ಎಂಡ್ ಫುಲ್ ಇನ್ಸರ್ಟ್ ಮಾಡಿಬಿಟ್ಟಿರುತ್ತೆ, ಫ್ರಂಟ್ ಎಂಡ್ ಎಲ್ಲಿ ಇರುತ್ತೋ ಅಲ್ಲಿಂದ ನೀವು ಡಿಸ್ಪ್ಲೇ ಮಾಡ್ತಾ ಹೋಗ್ತೀರಾ ಇನ್ಫಾರ್ಮೇಶನ್. ಓಕೆ, ಸೊ ನೆಕ್ಸ್ಟ್, ರೇರ್ ಎಂಡ್ is used as ending reference.
ending reference. So ಏನು ಮಾಡ್ತೀರಾ ಅಂದ್ರೆ front is equal to 1 ಅಂದ್ರೆ 0. So front less than or equal to rear ಅಂತ ಕೊಡ್ತಾರೆ. So front plus plus ಇಲ್ಲಿ for loop ಅಲ್ಲಿ. Okay, ಅಂದ್ರೆ front 0 ಇಂದ ನೀವು ಡಿಸ್ಪ್ಲೇ ಮಾಡ್ತಾ ಬರ್ತೀರಾ ಅಂದ್ರೆ 0 ಪೊಸಿಷನ್ ಅಲ್ಲಿ ಏನಿದೆ. ಸೊ ಅಪ್ ಟು ವೇರ್ ರೇರ್ ಎಲ್ಲಿವರೆಗೂ ಇರುತ್ತೋ, ರೇರ್ ಅಂದ್ರೆ ರೇರ್ ಇನ್ಕ್ರಿಮೆಂಟ್ ಆಗ್ತಾ ಹೋಗಿರುತ್ತೆ. ಸೊ ರೇರ್ ಎಲ್ಲಿರುತ್ತೋ ಅಲ್ಲಿವರೆಗೂ ಮಾತ್ರ ಎಲಿಮೆಂಟ್ಸ್ ಇರುತ್ತಲ್ವಾ. ಸೊ ಫ್ರಂಟ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ರೇರ್, ಸೊ ಅಲ್ಲಿವರೆಗೂ ಅದು ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಅಂದ್ರೆ ರೇರ್ ನ ನಾವು ಎಂಡಿಂಗ್ ರೆಫರೆನ್ಸ್ ಅಂತ ಇಟ್ಕೊಂತೀವಿ, ಅಂದ್ರೆ ರೇರ್ ಎಂಡ್ ಇರೋವರೆಗೂ ಮಾತ್ರ ಎಲಿಮೆಂಟ್ಸ್ ಇರುತ್ತೆ, ಆಫ್ಟರ್ ದಟ್ ಪ್ಲೇಸ್ ಅಲ್ಲಿ ಇರಲ್ಲ ಅಂತ. ಓಕೆ, and then last print the contents. So ಒಂದೊಂದು ಸತಿ ಫ್ರಂಟ್ ಎಂಡ್ ನ ನೀವು ಇನ್ಕ್ರಿಮೆಂಟ್ ಮಾಡಿದಾಗ contents 10 20 40 30 40 ಅಂತ ನೀವು ಪ್ರಿಂಟ್ ಮಾಡ್ತಾ ಹೋಗ್ತೀರಿ. Okay, this is about the display operation. So these are all three operations. So ಯಾವ ಯಾವುದು ಇರುತ್ತೆ queue ಅಲ್ಲಿ, insert, delete and display are the operations of the queue. So next let's see the program for queue. Okay, so next program for queue. So this is the program. So ಏನಿದೆ maximum size queue ಎಷ್ಟಿದೆ 4. Okay, like this. So this is the position of the queue 0 1 2 and then 3. Okay, so ಇದೇನು ನಾವು ಡಿಕ್ಲೇರ್ ಮಾಡಿದ್ವಿ insert queue ಅಂತ and then delete queue ಅಂದ್ರೆ queue ಅಂತ. So for queue you are inserting an element, from queue you are deleting an element, so you are displaying the contents of queue ಅಂತ. ಅದಕ್ಕೆ ನೀವು insert queue, delete queue, display queue ಅಂತ ನೀವು ಮೆಥಡ್ಸ್ ನ ಡಿಕ್ಲೇರ್ ಮಾಡ್ತೀರಾ. and then you are declaring one structure queue and then here queue of max ಅಂದ್ರೆ maximum size queue ಎಷ್ಟು 4 ಅಂತ, and then two variables ನ ಡಿಕ್ಲೇರ್ ಮಾಡಿದ್ರೆ ಏನಂತ front rear. so these are all the members of the structure. ಸೊ ಇಲ್ಲಿ ಸ್ಟ್ರಕ್ಚರ್ ವೇರಿಯೇಬಲ್ ಡಿಕ್ಲೇರ್ ಮಾಡಿದೀವಿ ಎಸ್ ಅಂತ, ಅಂದ್ರೆ ಇವಾಗ ಫ್ರಂಟ್ ರೇರ್ ನೀವೆಲ್ಲೇ ಆಕ್ಸೆಸ್ ಮಾಡಿದ್ರು ಎಸ್ ಡಾಟ್ ಫ್ರಂಟ್ ಎಸ್ ಡಾಟ್ ರೇರ್, ಯಾಕೆ ಹೇಳ್ರಿ ದೀಸ್ ಆರ್ ಆಲ್ ದ ಮೆಂಬರ್ಸ್ ಆಫ್ ಸ್ಟ್ರಕ್ಚರ್ ಅದಕ್ಕೆ. ಸೊ ಅಂಡ್ ದೆನ್ ವರ್ಡ್ ಮೇ ಯು ಆರ್ ಡಿಕ್ಲೇರಿಂಗ್ ಚಾಯ್ಸ್ and then front is equal to 1, rear is front is equal to -1, rear is equal to -1. see here front is equal to -1 and then rear is equal to -1 ಅಂತ ಬರುತ್ತೆ ಡಿಕ್ಲೇರ್. and then while loop here queue operations ಅಂತ ಮಾಡ್ಕೊಳ್ತೀವಿ. ಸೊ ಔಟ್ಪುಟ್ ಏನಂತ ಬರುತ್ತೆ ಫಸ್ಟ್ ಓಕೆ, ಫ್ರಂಟ್ ಎಷ್ಟಿದೆ ಫ್ರಂಟ್ is equal to -1, rear is equal to -1 ಇದೆ. ಸೊ ಓಕೆ, ಔಟ್ಪುಟ್ ಸೊ ಫಸ್ಟ್ ಪ್ರಿಂಟ್ ಆಪ್ಷನ್ ಪ್ರಿಂಟ್ ಟೈಪ್ ಅಲ್ಲಿ ಇರುತ್ತೆ ಅದು ಪ್ರಿಂಟ್ ಆಗುತ್ತೆ ಏನಂತ queue operations. queue operations next printf ಅಲ್ಲಿ ಏನಿದೆ 1 insert and then next printf ಅಲ್ಲಿ ನ್ಯೂ ಲೈನ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ, ಬಟ್ ನಾನು ಈ ಪ್ಲೇಸ್ ಇದೆ ಪಕ್ಕನೇ ಬರ್ತೀನಿ. so 2 delete and then 3 display and then 4 quit. so ಈ ರೀತಿ printf ಸ್ಟೇಟ್ಮೆಂಟ್ಸ್ ಬರುತ್ತೆ. so next printf ಅಲ್ಲಿ ಏನಿದೆ enter your choice, enter your choice ಅಂತ ಬರುತ್ತೆ. ಓಕೆ, ಸೊ ಸ್ಕ್ಯಾನರ್ ಯೂಸ್ ಮಾಡ್ತೀವಿ ಅಂದ್ರೆ ರೀಡ್ ಮಾಡ್ಕೊಳ್ಳೋದಕ್ಕೆ, ನೀವು ಏನು ಚಾಯ್ಸ್ ಕೊಡ್ತೀರೋ ರೀಡ್ ಮಾಡ್ಕೊಳ್ಳೋದಕ್ಕೆ ಸ್ಕ್ಯಾನರ್ ಯೂಸ್ ಮಾಡ್ತೀವಲ್ವಾ. ಸೊ ಚಾಯ್ಸ್ ಇಸ್ ಈಕ್ವಲ್ ಟು ಸಿ ಹಿಯರ್ ನಾನು ಏನು ಕೊಟ್ಟಿದ್ದೀನಿ ಅಲ್ಲೇನೇ ಎಂಟರ್, ಇವಾಗ ಫಾರ್ ಎಕ್ಸಾಂಪಲ್ ನಾನು 1 ಅಂತ ಕೊಟ್ಟೆ, ಎಂಟರ್ ಯುವರ್ ಚಾಯ್ಸ್ ಅಂದ ತಕ್ಷಣ 1 ಅಂತ ಕೊಟ್ಟಿದ್ದೀನಿ. ಸೊ ಅದು ಯಾವ ವೇರಿಯೇಬಲ್ಗೆ ರೀಡ್ ಆಗುತ್ತೆ ಚಾಯ್ಸ್ ವೇರಿಯೇಬಲ್ಗೆ. ಸೊ ಚಾಯ್ಸ್ ಇಸ್ ಈಕ್ವಲ್ ಟು ಏನಾಯ್ತು ಇವಾಗ 1. ಸೊ ಸ್ವಿಚ್ ಆಫ್ 1 ಅಂದ್ರೆ ಕೇಸಸ್ ಇಲ್ಲಿ ಯಾವ ಯಾವ್ದು ಇರುತ್ತೆ ಕೇಸಸ್ ನ ಚೆಕ್ ಮಾಡ್ತಾ ಬರಬೇಕು. ಸೊ ಕೇಸ್ 1 ಅಂದ ತಕ್ಷಣ ಏನಾಯ್ತು ಇನ್ಸರ್ಟ್ ಕ್ಯೂ ಅಂದ್ರೆ ಆ ಫಂಕ್ಷನ್ ಕಾಲ್ ಆಗುತ್ತೆ. ಸೊ ಆ ಫಂಕ್ಷನ್ ನೋಡೋಣ. ಸೊ ವಾಯ್ಡ್ ಇನ್ಸರ್ಟ್ ಕ್ಯೂ and then int data. so if s dot read is equal to max minus 1, so printf
Q is full. Return. Else if S dot front equal to minus 1 ಇದ್ರೆ so S dot front plus plus okay so printf percentage d so printf enter data so scanf percentage d address data and then s dot ray plus plus and then s dot q of s dot ray is equal to data. So this is the code for insertion. So here first ನಾವು ಏನು ಕೊಟ್ಟಿದ್ದೀವಿ enter your choice 1 ಅಂತ ಕೊಟ್ಟಿದ್ದೀವಿ 1 ಅಂದ ತಕ್ಷಣ ಏನಾಗುತ್ತೆ ಇಲ್ಲಿ ಕಾಲ್ ಆಗುತ್ತೆ case 1 void insert q. So ಇಲ್ಲಿ ಏನಿದೆ int data ಒಂದು ಡೇಟಾ ಅಂತ ಒಂದು ವೇರಿಯೇಬಲ್ ನ ಡಿಕ್ಲೇರ್ ಮಾಡ್ಕೊಂಡಿದ್ದೀವಿ see here s dot ray equal to max minus 1 ನೋಡ್ರಿ ray ಎಷ್ಟಿದೆ at present minus 1 ಇದೆ equal to max how much max ಅಂದ್ರೆ ಎಷ್ಟು 4 minus 1 how much 3 okay minus 1 equal to 3 na no else part execute ಆಗುತ್ತೆ see here if s dot front equal to minus 1 check ಮಾಡಿ so front ಎಷ್ಟಿದೆ minus 1 equal to minus 1 yes condition true ಅವಾಗ ಏನಾಗುತ್ತೆ s dot front plus plus ಅಂದ್ರೆ s dot front increment ಆಗುತ್ತೆ so minus 1 plus 1 ಏನಾಗುತ್ತೆ front will become 0 okay so next ಏನಂತ ಪ್ರಿಂಟ್ ಆಗುತ್ತೆ ಇಲ್ಲಿ enter data ಅಂತ ಪ್ರಿಂಟ್ ಆಗುತ್ತೆ enter data so ನಾನು ಏನು ಕೊಟ್ಟಿದ್ದೀನಿ 10 ಅಂತ ಕೊಟ್ಟಿದ್ದೀನಿ ಅದು ಯಾವ ವೇರಿಯೇಬಲ್ ಗೆ ರೀಡ್ ಆಗುತ್ತೆ ಡೇಟಾ ವೇರಿಯೇಬಲ್ ಸೊ ಡೇಟಾ ಏನಾಯ್ತು ಇವಾಗ ಡೇಟಾ is equal to 10 ಆಯ್ತು so s dot ray plus plus ಅಂದ್ರೆ ray ಇವಾಗ ಇನ್ಕ್ರಿಮೆಂಟ್ ಆಗುತ್ತೆ so minus 1 plus 1 how much so ray position will become 0 okay and then s dot q ಯಾಕೆ ತಗೊಂಡಿದ್ದೀವಿ q ಕೂಡ it is the member of the structure ಅದಕ್ಕೆ s dot q ಅಂದ್ರೆ ಈ q ಗೆ s dot q of s dot ray ray ಅಂದ್ರೆ ಎಷ್ಟು 0 so q of 0 position ಗೆ ಯಾವುದು ಡೇಟಾ 10 ಡೇಟಾ ಹಾಕಬೇಕು so 0 position this is q ಅಲ್ವಾ so 0 position ಯಾವುದು 10 ಡೇಟಾ ನ ಇನ್ಸರ್ಟ್ ಮಾಡಬೇಕು understood in this way you are inserting an element so ಇನ್ನೊಂದು ಸರಿ ಸೇಮ್ ಅದೇ ಕೊಡ್ರಿ enter your choice ಅಂತ ಕೊಟ್ಟ ತಕ್ಷಣ 1 ಅಂತ ಕೊಡ್ರಿ so next ಏನಾಗುತ್ತೆ insert q so ಈಗ ನೋಡ್ರಿ ray ಎಷ್ಟಿದೆ at present 0 so 0 equal to 3 na no ಅವಾಗ ಏನಾಗುತ್ತೆ else part execute ಆಗುತ್ತೆ so s dot front value ಎಷ್ಟಿದೆ 0 equal to minus 1 na no ಅವಾಗ ಇದು ಎಕ್ಸಿಕ್ಯೂಟ್ ಆಗಲ್ಲ ನೆಕ್ಸ್ಟ್ printf enter data so ನಾನು ಏನು ಕೊಟ್ಟೆ 20 ಅಂತ ಕೊಟ್ಟೆ so ಇವಾಗ ಇಲ್ಲಿ 20 ಅಂತ ಬರುತ್ತೆ ಡೇಟಾ so s dot ray plus plus ಅಂದ್ರೆ ಮತ್ತೆ ray ನ ಇಂಕ್ರಿಮೆಂಟ್ ಮಾಡಿದ್ರೆ ಅಂದ್ರೆ ಫಸ್ಟ್ ಪೊಸಿಷನ್ ಗೆ ಇಂಕ್ರಿಮೆಂಟ್ ಮಾಡಿದ್ರೆ so ray ಇಲ್ಲಿದ್ದು ಇವಾಗ ಫಸ್ಟ್ ಪೊಸಿಷನ್ ಗೆ ಬಂತು ಇವಾಗ ray ಎಲ್ಲಿದೆ ಫಸ್ಟ್ ಪೊಸಿಷನ್ ಅಲ್ಲಿ ಇದೆ ಓಕೆ and then q of ray ಅಂದ್ರೆ ಎಷ್ಟು 1 so is equal to 20 ಡೇಟಾ ಅಂದ್ರೆ ಎಷ್ಟು 20 so ಫಸ್ಟ್ q ಅಲ್ಲಿರೋ ಫಸ್ಟ್ ಪೊಸಿಷನ್ ಗೆ ನೀವು ಯಾವ ಡೇಟಾ ಹಾಕ್ತಿದ್ರೆ 20 understood in this way you are inserting an element to the stack so ಇವಾಗ ಅದೇ ರೀತಿ ನೀವು 30 40 ಎಲ್ಲ ಹಾಕ್ತಾ ಹೋಗಿರ್ತೀರಾ ಅವಾಗ ray is equal to ಏನಾಗಿರುತ್ತೆ 3 ಆಗಿರುತ್ತೆ so ಅದೇ ಟೈಮ್ ಅಲ್ಲಿ ನೀವು ನೋಡ್ರಿ 3 is equal to 3 ಅವಾಗ ಏನಂತ ಬರುತ್ತೆ q is full ಅಂತ ಬರುತ್ತೆ ಅಂದ್ರೆ ನೀವು ಈ ಪೊಸಿಷನ್ ಗೆ ಎಲ್ಲಾ ಪೊಸಿಷನ್ ಗೆ ನೀವು ವ್ಯಾಲ್ಯೂನ ಇನ್ಸರ್ಟ್ ಮಾಡ್ತಾ ಹೋದಾಗ ಏನಂತ ಬರುತ್ತೆ q is full ಅಂತ ಬರುತ್ತೆ so better example ತಗೊಂಡು 30 data is 30 so s dot ray ಎಷ್ಟಿದೆ ಇವಾಗ 1 ಇದೆ so 1 equal to 3 na no ಅವಾಗ ಏನಂತೆ else part execute so 0 equal to minus 1 na no ಇಲ್ಲಿ ಬರುತ್ತೆ enter data 30
ಸೊ ರೇರ್ ಪ್ಲಸ್ ಪ್ಲಸ್ ಅಗೇನ್ ರೇರ್ ಏನಾಯ್ತು 2 2 ಗೆ ಇನ್ಕ್ರಿಮೆಂಟ್ ಆಯ್ತು ಅಂಡ್ ದೆನ್ ಕ್ಯೂ ಆಫ್ 2 ಪೊಸಿಷನ್ ಗೆ ಯಾವ ಇನ್ಸರ್ಟ್ 30 ಡೇಟ್ ಅನ್ನ ಇನ್ಸರ್ಟ್ ಮಾಡ್ತೀವಿ ಸೊ ಇಲ್ಲಿಗೆ 30 ಆಯ್ತು ಓಕೆ ನೆಕ್ಸ್ಟ್ ಎಂಟರ್ ಯುವರ್ ಚಾಯ್ಸ್ ಅಂದ್ರೆ 1 ಅಂತಾನೆ ಕೊಡ್ತೀರಾ ಅವಾಗ ಇಲ್ಲಿಗೆ ಬರುತ್ತೆ ಅಗೇನ್ 2 equal to 3 ನ ರೇರ್ ಪೊಸಿಷನ್ ಎಷ್ಟಿದೆ ಇವಾಗ 2 equal to 3 ನ ನೋ ಅವಾಗ ಇದು ಎಕ್ಸಿಕ್ಯೂಟ್ ಆಗುತ್ತೆ ಫ್ರಂಟ್ ಎಂಡ್ ಮಾತ್ರ 0 ಅಲ್ಲೇ ಇದೆ 0 equal to -1 ಇಲ್ಲ ಸೊ ಎಂಟರ್ ಡೇಟಾ ಏನಂತ ಕೊಟ್ರಿ 40 ಅಂತ ಕೊಟ್ರಿ ಇವಾಗ ಡೇಟಾ ಏನಾಯ್ತು 40 ಆಯ್ತು ಎಸ್ ಡಾಟ್ ರೇರ್ ಪ್ಲಸ್ ಪ್ಲಸ್ ಅಂದ್ರೆ 2 ಇರೋದು ಮತ್ತೆ ಇನ್ಕ್ರಿಮೆಂಟ್ ಆಗುತ್ತೆ ಸೊ ಅವಾಗ ರೇರ್ ಎಲ್ಲಿದೆ ಇಲ್ಲಿದೆ ಇವಾಗ ಓಕೆ ಸೊ ಕ್ಯೂ ಆಫ್ 3 ಗೆ 40 ಡೇಟಾನ ಹಾಕ್ತೀವಿ ಸೊ 40 ಹಾಕ್ತೀವಿ ಇವಾಗ ಮತ್ತೆ ಎಂಟರ್ ಯುವರ್ ಚಾಯ್ಸ್ 1 ಅಂತ ಕೊಡ್ತೀರಾ ಸೊ ಇಲ್ಲಿ ನೋಡಿ ರೇರ್ ಎಷ್ಟಿದೆ 3 equal to 3 ಆಯ್ತು ಅವಾಗ ಏನಂತ ಬರುತ್ತೆ ಕ್ಯೂ ಈಸ್ ಫುಲ್ ನೋಡಿ ಕ್ಯೂ ಫುಲ್ ಆಗಿದೆ ಮತ್ತೆ ಪ್ಲೇಸ್ ಇಲ್ಲ ನೀವು ಆಡ್ ಮಾಡೋದು ಅಂಡರ್ಸ್ಟುಡ್ ಇದಕ್ಕೆ ಏನಂತೀರಾ ಇನ್ಸರ್ಷನ್ ಅಂತ ಅಂತೀರಾ ಓಕೆ ಸೊ ನೆಕ್ಸ್ಟ್ ಬೈ ಚಾನ್ಸ್ ಇಲ್ಲಿ ನೀವು ಏನು ಕೊಡ್ತೀರಿ ಎಂಟರ್ ಯುವರ್ ಚಾಯ್ಸ್ ಅಂತ ಕೊಟ್ಟಾಗ ನೀವೇನಾದ್ರು 3 ಅಂತ ಕೊಟ್ರಿ ಅಂದ್ರೆ ಡಿಸ್ಪ್ಲೇ ಮಾಡಬೇಕಲ್ಲಿರೋ ಎಲಿಮೆಂಟ್ಸ್ ಎಲ್ಲ ನೀವು ಡಿಸ್ಪ್ಲೇ ಮಾಡಬೇಕು ಓಕೆ ಸೊ ಡಿಸ್ಪ್ಲೇ ಮಾಡಬೇಕು ಅಂದಾಗ ಡಿಸ್ಪ್ಲೇ ಕ್ಯೂ ಅಂತ ಫಂಕ್ಷನ್ ಕಾಲ್ ಆಗುತ್ತೆ ಸಿ ಹಿಯರ್ ಎಂಟರ್ ಯುವರ್ ಚಾಯ್ಸ್ 3 ಕೊಟ್ರೆ ಇಲ್ಲಿ ಚಾಯ್ಸ್ ಏನಾಯ್ತು 3 ಆಯ್ತು ಅಂದ್ರೆ ಕೇಸ್ 3 ಡಿಸ್ಪ್ಲೇಗೆ ಬಂತು ಸೊ ನೀವು ಡಿಸ್ಪ್ಲೇ ಏನು ಮಾಡ್ತೀರಾ ನೋಡೋಣ void display queue int I if s dot front equal to -1 ಇದ್ರೆ so printf q is empty else printf elements of q are I is equal to s dot front and then I less than or equal to s dot rear and then I plus printf percentage d s dot q of I okay so next you have 3 ಅಂತ ಕೊಟ್ಟಿದ್ದೀರಾ so 3 ಅಂತ ಕೊಟ್ಟ ತಕ್ಷಣ ಡಿಸ್ಪ್ಲೇ ಹೋಯ್ತು ಇದೇನು s dot front ಎಷ್ಟಿದೆ ಇವಾಗ ಫ್ರಂಟ್ 0 equal to -1 ನೋ ಅಲ್ವಾ -1 ಇದ್ರೆ q is empty ಅಂತ ಸೊ ಅಂದ್ರೆ ಏನು ಎಲಿಮೆಂಟ್ಸ್ ಇಲ್ಲ ಅಂತ ಬರುತ್ತೆ ಫ್ರಂಟ್ -1 ಇದ್ರೆ ಬಟ್ ಅಟ್ ಪ್ರೆಸೆಂಟ್ ಎಷ್ಟಿದೆ 0 ಇದೆ ಸೊ 0 equal to -1 ನೋ ಅವಾಗ ಏನಾಗುತ್ತೆ ಎಲ್ಸ್ ಪಾರ್ಟ್ ಎಕ್ಸಿಕ್ಯೂಟ್ ಆಗುತ್ತೆ ಏನಂತ ಫಸ್ಟ್ ಎಲಿಮೆಂಟ್ ಪ್ರಿಂಟ್ ಎಲಿಮೆಂಟ್ಸ್ ಆಫ್ qr ಅಂತ ಪ್ರಿಂಟ್ ಆಗುತ್ತೆ ಎಲಿಮೆಂಟ್ಸ್ ಆಫ್ qr ಅಂತ ಪ್ರಿಂಟ್ ಆಗುತ್ತೆ I is equal to s dot front ಅಂದ್ರೆ I is equal to s dot front ಎಷ್ಟಿದೆ 0 okay and then I ಅಂದ್ರೆ 0 ಅಲ್ವಾ less than or equal to s dot rear rear ಅಂದ್ರೆ ಎಷ್ಟಿದೆ 3 ಇದೆ okay ಕಂಡೀಷನ್ ಟ್ರೂ ಅವಾಗ ಏನಾಗುತ್ತೆ ಪರ್ಸೆಂಟೇಜ್ d ಅಂದ್ರೆ q of I ಎಷ್ಟಿದೆ ಪ್ರೆಸೆಂಟ್ 0 q of 0 ಅಂದ್ರೆ ಎಷ್ಟು 10 ಅಂತ ಪ್ರಿಂಟ್ ಆಗುತ್ತೆ okay next I plus plus I ಏನಾಯ್ತು ಇವಾಗ 1 less than or equal to 3 ಕಂಡೀಷನ್ ಟ್ರೂ ಅವಾಗ ಏನೋ ಪ್ರಿಂಟ್ ಆಗುತ್ತೆ q of I ಅಂದ್ರೆ ಎಷ್ಟಿದೆ 1 I is equal to ಎಷ್ಟಿದೆ ಇವಾಗ I is equal to 1 ಇದೆ ಸೊ 20 ಅಂತ ಪ್ರಿಂಟ್ ಆಗುತ್ತೆ okay next I increment I plus plus so 2 less than or equal to 3 ಕಂಡೀಷನ್ ಟ್ರೂ ಅಲ್ವಾ ಸೊ again q of I ಅಂದ್ರೆ 2 q of 2 ಅಲ್ಲಿ ಏನಿದೆ 30 ಅಂತ ಪ್ರಿಂಟ್ ಆಗುತ್ತೆ again 3 less than or equal to 3 ಕಂಡೀಷನ್ ಟ್ರೂ ಸೊ ಅವಾಗ q of I ಅಂದ್ರೆ q of 3 ಎಷ್ಟು 40 ಅಂತ ಪ್ರಿಂಟ್ ಆಗುತ್ತೆ ನೆಕ್ಸ್ಟ್ 4 less than or equal to 3 ನ ನೋ ಕಂಡೀಷನ್ ಫೇಲ್ಸ್ ಅವಾಗ ಏನಾಗುತ್ತೆ ಇಟ್ ವಿಲ್ ಕಮ್ ಔಟ್ ಆಫ್ ದ
loop. So ಏನಂತ ಬಂತು elements of Q are 10, 20, 30, 40. Understood? So this is the code to display the elements of Q. Understood? So next ನೀವು ಏನು ಕೊಡ್ತೀರಾ enter your choice ಅಂದಾಗ 2 ಅಂತ ಕೊಡ್ತೀರಾ ಅಂತ ಅನ್ಕೋ enter your choice ಅಂದಾಗ 2 ಕೊಡ್ತೀವಿ 2 ಅಂದ್ರೆ ಏನು delete Q ಅಂದ್ರೆ delete ಫಂಕ್ಷನ್ ನೋಡೋಣ ಹೆಂಗೆ delete ಆಗುತ್ತೆ void delete Q if s dot front equal to -1 then printf Q is underflow. So later else printf deleted element is percentage d Q of s dot front. So if s dot front equal to s dot rear. So the s dot front equal to s dot rear equal to -1. Else s dot front plus. Okay, this is the code for delete. So see here ಇದೇನ್ ಮಾಡ್ತೀರಾ enter your choice ಅವಾಗ ಇಲ್ಲೇನ್ ಬರುತ್ತೆ choice 2 ಅಂದ್ರೆ case 2 ಬರುತ್ತೆ delete Q ಕಾಲ್ ಆಗುತ್ತೆ s dot front ಎಷ್ಟಿದೆ at present 0 ಇದೆ so 0 equal to -1 ಇದ್ರೆ Q is underflow so ಅಂದ್ರೆ Q ಅಲ್ಲಿ ಎಲಿಮೆಂಟ್ ಇಲ್ಲ ಅಂದ್ರೆ you can't delete the element from the Q ಅಂತ okay but elements ಇದೆ ಅದಕ್ಕೆ else part execute ಆಗುತ್ತೆ ಏನಂತ deleted element is ಏನಂತ ಬರುತ್ತೆ deleted element is percentage d ಯಾವುದು s dot front q ಅಲ್ಲಿ s dot front ಎಷ್ಟಿದೆ ಇವಾಗ 0 ಅಂದ್ರೆ q of 0 ಅಲ್ಲಿ ಏನಿದೆ 10 so deleted element is 10 ಅಂತ ಪ್ರಿಂಟ್ ಅಂದ್ರೆ ಇದು ಡಿಲೀಟ್ ಆಗಿದೆ ಓಕೆ ರೇರ್ ಎಲ್ಲಿದೆ ಅಲ್ಲೇ ಇದೆ ಸೊ ಬಟ್ ಫ್ರಂಟ್ ಎಲ್ಲಿತ್ತು ಇಲ್ಲಿತ್ತು ಇವಾಗ ಡಿಲೀಟ್ ಆಯಿತು ಡಿಲೀಟೆಡ್ ಎಲಿಮೆಂಟ್ ಇಸ್ percentage d ಅಂತ ಸೊ ಇಫ್ s dot front ಎಷ್ಟಿದೆ at present 0 ನೇ ಇದೆ equal to s dot rear ಎಷ್ಟಿದೆ ಇಲ್ಲಿ ನೋಡಿ 3 so 0 equal to 3 ನ ನೋ ಅವಾಗ else part execute ಆಗುತ್ತೆ ಅಂದ್ರೆ s dot front plus ಅಂದ್ರೆ ಫ್ರಂಟ್ ಎಂಡ್ ಇನ್ಕ್ರಿಮೆಂಟ್ ಆಯ್ತು s dot front ಏನಾಯ್ತು 1 ಅಂಡರ್ಸ್ಟುಡ್ ಡಿಲೀಟ್ ಮಾಡುವಾಗ ಫ್ರಂಟ್ ಎಂಡ್ ಇನ್ಕ್ರಿಮೆಂಟ್ ಆಗ್ತಾ ಹೋಗುತ್ತೆ ಇನ್ಸರ್ಷನ್ ಮಾಡುವಾಗ ರೇರ್ ಎಂಡ್ ಇನ್ಕ್ರಿಮೆಂಟ್ ಆಗ್ತಾ ಹೋಗುತ್ತೆ ಅಂದ್ರೆ ನೀವು ಇವಾಗ ಡಿಲೀಟ್ ಮಾಡೋದು ಸೊ ಅಗೇನ್ ನೀವು ಇನ್ನೊಂದ್ಸಲಿ ಕೊಡ್ತೀರಾ ಎಂಟರ್ ಯುವರ್ ಚಾಯ್ಸ್ 2 ಅಂತ ಅಗೇನ್ ಡಿಲೀಟ್ ಕ್ಯೂ ಕಾಲ್ ಆಗುತ್ತೆ ಇವಾಗ ಫ್ರಂಟ್ ಎಂಡ್ ಎಷ್ಟಿದೆ 1 equal to -1 ನೋ ಎಲ್ಸ್ ಪಾರ್ಟ್ ಎಕ್ಸಿಕ್ಯೂಟ್ ಆಗುತ್ತೆ ಅಗೇನ್ ಡಿಲೀಟೆಡ್ ಎಲಿಮೆಂಟ್ ಈಸ್ ಏನಂತ ಕ್ಯೂ ಆಫ್ s dot front ಎಷ್ಟು 1 ಅಂದ್ರೆ ಕ್ಯೂ ಆಫ್ 1 so q of 1 ಅಂದ್ರೆ how much 20 ಅಂತ ಪ್ರಿಂಟ್ ಆಗುತ್ತೆ ಇಲ್ಲಿಗ 20 ಡಿಲೀಟ್ ಆಗುತ್ತೆ ಓಕೆ ಇವಾಗ ಚೆಕ್ ಮಾಡಿ ಅಗೇನ್ ಫ್ರಂಟ್ equal to ರೇನಾ ನೋ 1 equal to 3 ನ ನೋ ಎಲ್ಸ್ ಪಾರ್ಟ್ ಎಕ್ಸಿಕ್ಯೂಟ್ ಆಗುತ್ತೆ s dot front plus ಅಂದ್ರೆ ಇವಾಗ ಏನಾಯ್ತು 2 ಅಂದ್ರೆ ಫ್ರಂಟ್ ಎಲ್ಲಿಗೆ ಬಂತು ಸೆಕೆಂಡ್ ಪೊಸಿಷನ್ ಅಂಡರ್ಸ್ಟುಡ್ ಈಗ 20 ಡಿಲೀಟ್ ಆಯ್ತು ಅಂಡರ್ಸ್ಟುಡ್ ಫಸ್ಟ್ ಯಾವ್ದು ಇನ್ಸರ್ಟ್ ಮಾಡಿದ್ರಿ 10 ಫಸ್ಟ್ ಯಾವ್ದು ಡಿಲೀಟ್ ಆಯ್ತು 10 ಅದಕ್ಕೆ ಏನಂತೀವಿ ಫಸ್ಟ್ ಇನ್ ಫಸ್ಟ್ ಔಟ್ ಅಂತ ಅಗೇನ್ ಮತ್ತೆ ಕೇಸ್ 2 ನೇ ಕೊಡ್ತೀರಾ ಡಿಲೀಟ್ ಕ್ಯೂ ಇವಾಗ ನೋಡ್ರಿ ಫ್ರಂಟ್ ಎಷ್ಟು 2 equal to -1 ಇಲ್ಲ ಎಲ್ಸ್ ಪಾರ್ಟ್ ಎಕ್ಸಿಕ್ಯೂಟ್ ಆಗುತ್ತೆ ಡಿಲೀಟ್ percentage q of 2 ಅಂದ್ರೆ how much 30 means you deleted 30 ಅಂತ so ಇವಾಗ see here front ಎಷ್ಟಿದೆ ಇವಾಗ ಪ್ರೆಸೆಂಟ್ 2 equal to 3 ನ ನೋ ಅವಾಗ ಏನಾಗುತ್ತೆ ಎಲ್ಸ್ ಪಾರ್ಟ್ ಅಂದ್ರೆ ಫ್ರಂಟ್ ಎಂಡ್ ಇನ್ಕ್ರಿಮೆಂಟ್ ಆಗುತ್ತೆ ಸೊ 3 ಆಯ್ತು ಅಂಡರ್ಸ್ಟುಡ್
ಸೊ ಮತ್ತೆ ಕೊಟ್ಟಿದ್ದೀರಾ ಇವಾಗ ಮತ್ತೆ ಕೇಸ್ 2 ನೇ ಕೊಟ್ಟಿದ್ದೀರಾ ಅಂದ್ರೆ ಅಗೇನ್ ಡಿಲೀಟ್ ಕಾಲ್ ಆಗುತ್ತೆ ಇವಾಗ ನೋಡಿ ಫ್ರಂಟ್ ಎಷ್ಟಿದೆ 3 ಈಕ್ವಲ್ ಟು -1 ನೋ ಎಲ್ಸ್ ಪಾರ್ಟ್ ಎಕ್ಸಿಕ್ಯೂಟ್ ಆಗುತ್ತೆ ಅಗೇನ್ ಡಿಲೀಟೆಡ್ ಎಲಿಮೆಂಟ್ ಇಸ್ q ಆಫ್ ಫ್ರಂಟ್ ಅಂದ್ರೆ ಎಷ್ಟು 3 ಸೊ ಥರ್ಡ್ ಪೊಸಿಷನ್ ಅಲ್ಲಿ ಇದೆ 40 ಅಂತ ಪ್ರಿಂಟ್ ಆಗುತ್ತೆ ಅಂದ್ರೆ 40 ನು ಡಿಲೀಟ್ ಆಗುತ್ತೆ ಇವಾಗ ಚೆಕ್ ಮಾಡಿ s ನಾಟ್ ಫ್ರಂಟ್ ಎಷ್ಟಿದೆ 3 ಈಕ್ವಲ್ ಟು 3 ಇದೆ ಅಂದ್ರೆ ಇವಾಗ ನೆಕ್ಸ್ಟ್ ಏನಾಗುತ್ತೆ ಅಗೇನ್ ಫ್ರಂಟ್ ಮತ್ತೆ ರೇರ್ ಎರಡು -1 ಗೆ ಆಗುತ್ತೆ ಅಂಡರ್ಸ್ಟುಡ್ ಸೊ ಅವಾಗ ಅಂದ್ರೆ ಮತ್ತೆ ಇವಾಗ ದೇರ್ ಇಸ್ ನೋ ಎಲಿಮೆಂಟ್ ಮತ್ತೆ ಮೊದಲಿಂದ ಸ್ಟಾರ್ಟ್ ಆಯ್ತು 10 20 30 40 ಇನ್ಸರ್ಟ್ ಮಾಡಿದ್ರಿ ಸೇಮ್ 10 20 30 40 ಡಿಲೀಟ್ ಮಾಡಿದ್ರಿ ಮೀನ್ಸ್ ದೇರ್ ಇಸ್ ನೋ ಎಲಿಮೆಂಟ್ ಅಂದ್ರೆ ಮತ್ತೆ ಏನಾಗುತ್ತೆ ಫ್ರಂಟ್ -1 ರೇರ್ -1 ಮತ್ತೆ ಮೊದಲಿಂದ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ okay this is about the queue operations insert delete and display okay so in the next class let's see the circular queue ಇದಕ್ಕೆ ಏನಂತೀವಿ ಸಿಂಪಲ್ queue ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ in the next class let's see the circular queue